ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: TUCI 9ನೇ ಜಿಲ್ಲಾ ಸಮ್ಮೇಳನ, ಫ್ಯಾಸಿಸ್ಟ್ ಆಳ್ವಿಕೆ ಕಾರ್ಮಿಕರ ವರ್ಗಕ್ಕೆ ವಿನಾಶ, ಆರ್ ಮಾನಸಯ್ಯ. ನಗರಸಭೆ ಉಪಚುನಾವಣೆ, ಬಿಜೆಪಿ ಮುಖಂಡಕ್ಕೆ ಕರಿಯಪ್ಪ ಅಭ್ಯರ್ಥಿ ಪರ ಮತಯಾಚನೆ. ರಸಪ್ರಶ್ನೆ, ತುರ್ವಿಹಾಳ್ ಸರ್ಕಾರಿ ಕಾಲೇಜಿನ ಸುನಿತಾ ಕರಿಯಪ್ಪ ರಾಜ್ಯ ಮಟ್ಟಕ್ಕೆ ಆಯ್ಕೆ. ವಾರ್ತೆಗಳ ವಿವರ. ಕೇಂದ್ರದ RSS ನೇತೃತ್ವದ ಫ್ಯಾಸಿಸ್ಟ್ ಆಳ್ವಿಕೆಯಿಂದ ಕಾರ್ಮಿಕ ವರ್ಗದ ಹಕ್ಕುಗಳು, ಕಾನೂನುಗಳು ಇನ್ನಿಲ್ಲವಾಗುತ್ತಿವೆ. ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ ಏರ್ಪಾಡನ್ನು ಮೋದಿ ಆಡಳಿತ ಸನ್ನದ್ಧವಾಗಿ ಸಿದ್ಧ ಮಾಡಿಕೊಳ್ಳುತ್ತಿದೆ ಎಂದು TUCI ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ನಗರದ APMCಯ ಶ್ರಮಿಕ ಭವನದಲ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ರಾಯಚೂರು ಜಿಲ್ಲಾ 9ನೇ ಜಿಲ್ಲಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, 44 ಕಾರ್ಮಿಕ ಕಾನೂನುಗಳ ಬದಲಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿ ಕಾರ್ಪೊರೇಟ್ ಬಂಡವಾಳಕ್ಕೆ ದೇಶದ ಸಂಪನ್ಮೂಲ ದಾರಿ ಎರೆದು ಕಾರ್ಮಿಕ ವರ್ಗದವರನ್ನು ವಿನಾಶದ ಅಂಚಿಗೆ ತಳ್ಳುತ್ತಿದೆ. ಕಾರ್ಮಿಕ ವರ್ಗ ತನ್ನ ಹಕ್ಕುಗಳು ಮತ್ತು ಕಾನೂನುಗಳನ್ನು ರಕ್ಷಿಸಿಕೊಳ್ಳಲು ಜೀವನ್ಮರಣದ ಹೋರಾಟಗಳಿಗೆ ಎಗಲೊಡ್ಡಬೇಕೆಂದು ಅವರು ಕರೆ ಕೊಟ್ಟರು. ಹಟ್ಟಿ ಚಿನ್ನದ ಗಣಿ, ತುಂಗಭದ್ರಾ ನೀರಾವರಿ, ವಸತಿ ನಿಲಯ, ಉದ್ಯೋಗ ಖಾತರಿ, ಆಟೋ, ಅಮಾಲಿ, ಬೀದಿ ಬದಿ ವ್ಯಾಪಾರಿ, ವೈದ್ಯಕೀಯ ಸೇರಿದಂತೆ ಕಾರ್ಮಿಕರನ್ನೊಳಗೊಂಡು ಜಿಲ್ಲೆಯ 7 ತಾಲೂಕುಗಳ ಕಾರ್ಮಿಕ ಮುಂದಾಳು ಪ್ರತಿನಿಧಿಗಳು ಸಮ್ಮೇಳನದ ಎಲ್ಲ ಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಮೊದಲಿಗೆ ಸಮ್ಮೇಳನದ ಧ್ವಜಾರೋಹಣದೊಂದಿಗೆ ಧ್ವಜವಂದನೆ, ಹುತಾತ್ಮರ ಸ್ಮರಣೆ, ಕ್ರಾಂತಿಕಾರಿ ಹಾಡು ಮತ್ತು ಕಾರ್ಮಿಕರ ಪರ ಘೋಷಣೆಗಳೊಂದಿಗೆ ಕಾರ್ಪೊರೇಟ್ ಫ್ಯಾಸಿಸ್ಟ್ ಸರ್ಕಾರ ತೊಲಗಲಿ, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸಮ್ಮೇಳನದ ಕಲಾಪಗಳು ಮುಂದುವರಿದವು. ಈ ಸಂದರ್ಭದಲ್ಲಿ TUCನ ಜಿಲ್ಲಾಧ್ಯಕ್ಷ G. ಅಮರೇಶ್, ಡು.ಕೆ. ಲಿಂಗಸಗೂರು, ಎಂ. ಗಂಗಾಧರ್, ಮಾಬುಸಾಬ್ ಬೆಳ್ಳಟ್ಟಿ, ಗುಡದಪ್ಪ ಭಂಡಾರಿ, HR ಹೊಸಮನಿ, MD ಅಮೀರ್ ಅಲಿ, ಚಿನ್ನಪ್ಪ ಕೊಟ್ಟಿಕ್ಕಿ ಸೇರಿದಂತೆ ನೂರಾರು ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ನಿಮಗೆ ಸಂಬಳ ಜಾಸ್ತಿ ಆಗಬೇಕಂದ್ರೆ, ಗ್ರೇಡ್ ಜಾಸ್ತಿ ಆಗಬೇಕಾದ್ರೆ ಈ ಫ್ಯಾಸಿಸಂ ಹೋಗಲೇಬೇಕು. ಅಧಿಕಾರ ಫ್ಯಾಸಿಸ್ಟ್ ಕೈಲಿದೆ. ಅವರು ಪ್ರಜಾಪ್ರಭುತ್ವವನ್ನು ಒಪ್ತಾ ಇಲ್ಲ, ಅವರು ಸಂವಿಧಾನವನ್ನು ಒಪ್ತಾ ಇಲ್ಲ, ಅವರ ಜನರ ಆಶೋತ್ತರಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿದ್ದು ಗುಡಿ ಗುಂಡಾರಗಳು, ಮಸೀದಿಗಳು, ಅಧಿಕಾರ, ಕಂಪನಿ. ಸೊ ನಾಳೆ ಜನವರಿ 22ನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆಗೊಂಡಿದ್ದಾರೆ. ಹೊರ ದೇಶಗಳಿಂದ 4100 ಜನ, ಆಕ್ಚುಲಿ 4100 ಜನ ಧರ್ಮಾಧಿಕಾರಿಗಳು ಬರ್ತಾರಂತೆ. 2000ಕ್ಕೆ ಹೆಚ್ಚು ಜನ ಆಕ್ಚುಲಿ ಧರ್ಮದ ವಕ್ತಾರ ಬರ್ತಾರಂತೆ. ಅಲ್ಲಿ ಇಡೀ ಉತ್ತರ ಪ್ರದೇಶ ರಾಜ್ಯ ಅಂತ ಏನು ಚಳಿ ಆವರಿಸಿದೆ, ಅಲ್ಲಿ ಯಾವುದೇ ಉದ್ಯೋಗ ಇಲ್ಲ, ಜನಗಳಿಗೆ ತಿನ್ಲಿಕ್ಕೆ ಇಟ್ಟಿಲ್ಲ, ಊಟ ಇಲ್ಲ, ರೋಟಿ ಕಪಡ ಮಕಾನ್ ಇಲ್ಲ. ಇಡೀ ಉತ್ತರ ಪ್ರದೇಶ, ಬಿಹಾರದಿಂದ ಯುವಕರು SLC ಓದಿದವರು, PUC ಓದಿದವರು, ITI ಮಾಡಿದವರು, ಡಿಪ್ಲೊಮಾ ಓದಿದವರು ಒಂದು ಸುಂದರ ಕನಸು ಕಟ್ಟಿಕೊಂಡರು. ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಯಾವುದೇ ಫ್ಯಾಕ್ಟ್ರಿ ಇಲ್ಲ. ತಮ್ಮ ನೆಲವನ್ನು ಬಿಟ್ಟು ಆಕ್ಚುಲಿ ದಕ್ಷಿಣದ ರಾಜ್ಯ ಕಡೆ ಬರ್ತಾ ಇದ್ದಾರೆ, ಮುಂಬೈ ಕಡೆಗೆ, ಬೆಂಗಳೂರು ಕಡೆಗೆ, ಕೇರಳದ ಕಡೆಗೆ ಕೆಲಸ ಕೊಡಿ ಅಂತ. 12 ಗಂಟೆ 15 ಗಂಟೆ ಕೆಲಸ ಮಾಡಿದ್ರೆ 10,000 ಸಂಬಳ ಕೊಡ್ತಾ ಇದೆ. 3 ತಿಂಗಳ ಕೆಲಸ ಮಾಡಿದ್ರು ಸಂಬಳ ಸಿಗ್ತಿಲ್ಲ. ಮೊನ್ನೆ ಆಕ್ಷನ್ ಶ್ರೀಕಾಕುಳಂದಲ್ಲಿ 2 ಜನ ಗೃಹ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದುವರೆಗೆ ಕಾರ್ಮಿಕರ ಆತ್ಮಹತ್ಯೆ ಸುದ್ದಿ ಕೇಳಿದ್ದಿಲ್ಲ. ಅವರು ಓರಿಸದಿಂದ ಬಂದಿದ್ರು, 3 ತಿಂಗಳ ಕೆಲಸ ಮಾಡಿದ್ದಾರೆ. ಅಣ್ಣ ತಮ್ಮರು 2 ಜನ 3 ತಿಂಗಳ ಕೂಲಿ ಕೊಟ್ಟಿಲ್ಲ. ಕೂಲಿ ಕೇಂದ್ರ ಸಲುವಾಗಿ ಅಲ್ಲಿ ಮಾಲಕರವರು ಕಟ್ಟೆ ಕೊಡ್ತಿದ್ದಾರೆ. ವಾಪಸ್ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ. ನಗರದ ವಾರ್ಡ್ ನಂಬರ್ 22ರ ಸದಸ್ಯ ಮುನೀರ್ ಪಾಷ್ ಅವರ ಅಕಾಲಿಕ ನಿಧನದಿಂದ ನಗರಸಭೆಯ ಸದಸ್ಯ ಸ್ಥಾನ ತೆರವಾಗಿದ್ದು, ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ಡಿಸೆಂಬರ್ 27ರಂದು ನಡೆಯಲಿದೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಕಾಟ್ಗಲ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮುಖಂಡಕ್ಕೆ ಕರಿಯಪ್ಪ ಅವರು ಇಂದು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಮಲ್ಲಿಕಾರ್ಜುನ್ ಕಾಟ್ಗಲ್ ಅವರನ್ನು ಗೆಲ್ಲಿಸಿದರೆ ನನ್ನನ್ನು ಗೆಲ್ಲಿಸಿದಂತೆ. ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿಯವರ ಜನಪರ ಆಡಳಿತದ ಬಗ್ಗೆ ಜನರಿಗೆ ತಿಳಿಸಿ, ದೇಶದಲ್ಲಿ ನಡೆಯುವುದು ಒಂದೇ ಗ್ಯಾರಂಟಿ, ಅದುವೇ ಮೋದಿ ಗ್ಯಾರಂಟಿ ಎಂದು ವಾರ್ಡಿನ ಸಾರ್ವಜನಿಕರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಈರೇಶ್ ಇಲ್ಲೂರ್, ಗ್ರಾಮೀಣ ಮಂಡಲ ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಹಾರಾಪುರ್, ರವಿ ರಾಠೋಡ್, ಅಲ್ಪಸಂಖ್ಯಾತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಾಂದ್ ಪಾಷಾ ಏತ್ಮಾರಿ, ಮಂಜುನಾಥ್ ಗಾಣಿಗೇರ್ ಸೇರಿದಂತೆ ವಾರ್ಡಿನ ಕಾರ್ಯಕರ್ತರು ಭಾಗವಹಿಸಿದ್ದರು. ತಾಲೂಕಿನ ತುರ್ವಿಹಾಳ್ ಸರ್ಕಾರಿ PUC ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಅಲ್ಲದೆ ಶಿಕ್ಷಕರಿಗೆ, ಪೋಷಕರಿಗೆ ಗೌರವ ತಂದುಕೊಟ್ಟಿದ್ದಾರೆ. ಸಂತೋಷದ ವಿಷಯವೆಂದು ಕಾಲೇಜಿನ ಪ್ರಾಚಾರ್ಯರಾದ ಮಲ್ಲಪ್ಪ ತಿಳಿಸಿದರು. 2023-24ನೇ ಸಾಲಿನ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ರಾಯಚೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರದಂದು ನಡೆಸಿದ
ಭಿತ್ತಿಪತ್ರ, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತುರ್ವಿಹಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಯಾದ ಸುನೀತಾ ತಂದೆ ನಿಂಗಪ್ಪ, ಪ್ರಥಮ PUC ವಿದ್ಯಾರ್ಥಿಯಾದ ಕರಿಯಪ್ಪ ತಂದೆ ನಿಂಗಪ್ಪ ದೇವರಮನಿ ಜಿಲ್ಲೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಗೆದ್ದು ತುರ್ವಿಹಾಳ ಸರ್ಕಾರಿ ಕಾಲೇಜು ಮತ್ತು ಸಿಂಧನೂರು ತಾಲೂಕಿನ ಕೀರ್ತಿ ಬೆಳಗಲಿ ಎಂದು ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪಾಲಕರು ಹಾರೈಸಿದರು. ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಮಂಜುನಾಥ ಹೊಸಮನಿ ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಕರೆದೊಯ್ದು ಬೆನ್ನು ತಟ್ಟಿ ಉತ್ಸಾಹ ತುಂಬಿ ಪ್ರೋತ್ಸಾಹಿಸಿದ್ದಾರೆ ಎಂದು ತಿಳಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. TUCI 9ನೇ ಜಿಲ್ಲಾ ಸಮ್ಮೇಳನ, ಫ್ಯಾಸಿಸ್ಟ್ ಆಳ್ವಿಕೆ ಕಾರ್ಮಿಕರ ವರ್ಗಕ್ಕೆ ವಿನಾಶ ಆರ್ ಮಾನಸಯ್ಯ. ನಗರಸಭೆ ಉಪಚುನಾವಣೆ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಅಭ್ಯರ್ಥಿ ಪರ ಮತಯಾಚನೆ. ರಸಪ್ರಶ್ನೆ, ತುರ್ವಿಹಾಳ ಸರ್ಕಾರಿ ಕಾಲೇಜಿನ ಸುನೀತಾ, ಕರಿಯಪ್ಪ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.